ಹಾಯ್ ಫ್ರೆಂಡ್ಸ್, ನಾನು ಮನೆಯಲ್ಲೇ 15 ಡೇಸ್ಗೊಂದ್ಸರಿ ಯಾವ ಥರ ತುಪ್ಪ ಮಾಡೋದು ಕೆನೆ ಎತ್ತಿಟ್ಬಿಟ್ಟು ಓನಾಗಿ ಅಂತ ನೋಡಿಸ್ತಾ ಇದ್ದೀನಿ. ನೋಡಿ, ದೋಸೆ ಗಾತ್ರದ ಕೆನೆ ಎತ್ತಿಡ್ತಾ ಇರೋದು. 1 ಲೀಟರ್ ಹಾಲಲ್ಲಿ 15 ಡೇಸ್ಗೊಂದ್ಸರಿ ನಾನು ತುಪ್ಪ ಮಾಡ್ತೀನಿ. ನೋಡ್ಬೋದು ಯಾವ ಥರ ಐತೆ ಕೆನೆ ಅಂತ. ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, 15 ಡೇಸ್ಗೆ ಸರಿಯಾಗಿ 1 kg ಮೇಲೆ ಐತೆ ಅದು ಬೆಣ್ಣೆ. 1 kg 1.5 kg ಐತೆ ಬೆಣ್ಣೆ. ಹೆಂಗೈತೆ ಅಂತ ಚೆನ್ನಾಗಿ ವಾಶ್ ಮಾಡಬೇಕು. ಬೆಣ್ಣೆ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿದ್ರೇ ಅದು ಕೆನೆ ಹೆಪ್ಪಾಕಿರ್ತೀವಲ್ಲ ಅದು ಸ್ಮೆಲ್ ಹೋಗೋದು. ಐಸ್ ಕ್ಯೂಬ್ಸ್ ಹಾಕಿ ಚೆನ್ನಾಗಿ ಬೆಣ್ಣೆ ಎಲ್ಲ ವಾಶ್ ಮಾಡಬೇಕು. ಬೆಣ್ಣೆ ಯಾವ ಥರ ಮಾಡೋದು ಅಂದರೆ ನೆಕ್ಸ್ಟ್ ಟೈಮ್ ಕಮೆಂಟ್ ಹಾಕಿ, ನಿಮಗೆ ತೋರಿಸ್ತೀನಿ. ನಾನು ಮನೆಯಲ್ಲೇ ಯಾವ ಥರ ಬೆಣ್ಣೆ ಮಾಡೋದು ಅಂತ ತೋರಿಸ್ತೀನಿ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗೈತೆ ಅಂತ. ಬೆಣ್ಣೆ 1.5 kg ಮೇಲೆ ಐತೆ ಫ್ರೆಂಡ್ಸ್ ಬೆಣ್ಣೆ. ಮನೆಯಲ್ಲೇ ಓನಾಗಿ ಮಾಡೋದು. ತುಪ್ಪ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಇವಾಗ. ಗ್ಯಾಸ್ ಹಚ್ಕೊಂಡು ದಪ್ಪ ಗಾತ್ರದ ತಪ್ಪಲೆ ಇಟ್ಕೋಬೇಕು. ಯಾಕಂದರೆ ಅದು ಉಕ್ಕುತ್ತೆ, ಅದಕ್ಕೋಸ್ಕರ ಆಗಲ್ಲ. ಇದು 1.5 kg ಐತೆ ಫ್ರೆಂಡ್ಸ್ ಬೆಣ್ಣೆ. 15 ಡೇಸ್ಗೊಂದ್ಸರಿ ಮಾಡ್ತೀನಿ 1 ಲೀಟರ್ ಹಾಲಲ್ಲಿ. ಹೆಂಗೈತೆ ನೋಡಿ ಬೆಣ್ಣೆ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗೈತೆ. ಹಿಂಗೆ ಹೇಳೋಕ್ಕಾಗಲ್ಲ. ನಾವು ಓನಾಗಿ ಮಾಡೋದ್ರಿಂದ ನಮ್ಮ ಖುಷಿ. ನೀವು ಟ್ರೈ ಮಾಡಿ ನೋಡಿ. 15 ಡೇಸ್ಗೊಂದ್ಸರಿ ಮಾತ್ರ ನಾನು ಬೆಣ್ಣೆ ಮಾಡ್ಕೊಳ್ಳೋದು. ಯಾವ ಥರ ಐತೆ ಅಂತ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದೇ ಥರ ಫುಲ್ ಕರಗಿಸ್ಬೇಕು. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ಇದು ತಳ ಅಂಟ್ಬಿಡುತ್ತೆ. ಅದು ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಚೆನ್ನಾಗಿ ತಿರುಗಿಕೊಂಡೇ ಇರಬೇಕು. ಯಾವ ಥರ ಐತೆ ಅಂತ ನೋಡಿ. ಈ ಥರ ಎಲ್ಲ ಬಬಲ್ಸ್ ಬರುತ್ತಾ ಇರುತ್ತೆ. ಚೆನ್ನಾಗೈತೆ. ಸ್ವಲ್ಪ ಉಪ್ಪು ಹಾಕ್ಬೇಕು ಈ ಟೈಮಲ್ಲಿ. 10% ಕಾದ್ಮೇಲೆ ಉಪ್ಪು ಹಾಕಬೇಕು. ಏಲಕ್ಕಿ ಕಾಯಿ ಸ್ವಲ್ಪ ಚೆನ್ನಾಗಿ ಜಜ್ಜಿ ಹಾಕಬೇಕು. ಉಪ್ಪು ಇವಾಗಲೇ ಹಾಕ್ಬೇಕು, ಯಾಕಂದರೆ ಇವಾಗಲೇ ಕರಗೋದು. ಟೇಸ್ಟ್ ಅಲ್ಟಿಮೇಟಾಗಿರುತ್ತೆ ಫ್ರೆಂಡ್ಸ್. ಉಪ್ಪು ಹಾಕಿದ್ರೆ ಹೆಂಗಿರುತ್ತೆ ಗೊತ್ತಾ. ಉಪ್ಪು ಒಂದ್ಸಲ ಹಾಕಿ ನೋಡಿ, 1 ಚಿಟಿಕೆ ಹಾಕಿ ನೋಡಿ. ಈ ಟೈಮಲ್ಲೇ ಹಾಕಿಸ್ಬೇಕು. ಸ್ವಲ್ಪ ಕರಗಿರ್ಬೇಕು ಅಷ್ಟೇ. ಈ ಟೈಮಲ್ಲೇ ಹಾಕಬೇಕು. ಇಲ್ಲಾಂದರೆ ತುಪ್ಪ ಆದಮೇಲೆ ಹಾಕಿದ್ರೆ ತುಪ್ಪದಲ್ಲಿ ಉಪ್ಪು ಕರಗೋದೇ ಇಲ್ಲ ಫ್ರೆಂಡ್ಸ್. ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಯಾವ ಥರ ಐತೆ ಅಂತ. ನೋಡಿ, ಈ ಥರ ಎಲ್ಲ ಉಕ್ಕಿ ಚೆನ್ನಾಗಿ ಬರ್ತಾ ಇರುತ್ತೆ. ಆದರೆ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಇವಾಗ ಏಲಕ್ಕಿ ಕಾಯಿ ಹಾಕಬೇಕು. ಸಖತ್ ಟೇಸ್ಟಿಯಾಗೂ ಇರುತ್ತೆ. ಮನೆ ಫುಲ್ಲು ಘಮ ಘಮ ಅಂತೆ. ತುಪ್ಪನೂ ಸ್ಮೆಲ್ ಬರಲ್ಲ. ಚೆನ್ನಾಗಿ ತಿರುಗಬೇಕು. ಏಲಕ್ಕಿ ಕಾಯಿ ಅಷ್ಟು ಟೇಸ್ಟು ಘಮ ಯಾವುದಿಲ್ಲ ಫ್ರೆಂಡ್ಸ್. ಲವಂಗನೂ ಅಷ್ಟೇ ಸಖತ್ ಘಮ ಕೊಡುತ್ತೆ ಫ್ರೆಂಡ್ಸ್. ನೀವು 1 ಮಂತ್ 2 ಮಂತ್ 3 ಮಂತ್ ಕೂಡ ಸ್ಟೋರ್ ಮಾಡಿರ್ಬೋದು. ಅಷ್ಟು ಘಮ 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 ಅಂತ ಇರುತ್ತೆ. ಮನೆಯಲ್ಲೂ ಅಷ್ಟೇ ಪಾಸಿಟಿವ್ ವೈಬೇ ಬರುತ್ತೆ ಲವಂಗ ಏಲಕ್ಕಿ ಕಾಯಿಂದ. ಬೇರೆ ಏನೂ ಹಾಕಲ್ಲ ನಾನು. ಅರಿಶಿನ ಕೂಡ ನಾನು ಯೂಸ್ ಮಾಡಲ್ಲ. ಎಲ್ಲರೂ ಯೂಸ್ ಮಾಡ್ತಾರೆ, ನಾನು ಮಾಡಲ್ಲ. ಯಾವ ಥರ ಇರುತ್ತೆ ಅಂತ ನೋಡಿ ಫ್ರೆಂಡ್ಸ್ ನೀವು. ಮರಳಾಗಿ ಬಂದಿರುತ್ತೆ ತುಪ್ಪ. ನೋಡಿ, ಇವಾಗ ಒಂದು 50% ಆಗೈತೆ. ಯಾವ ಥರ ಐತೆ ಅಂತ. ಅದೆಲ್ಲ ಇನ್ನೂ ವೈಟ್ ಕಲರ್ ಇರೋದೆಲ್ಲ ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ ಸುತ್ತ ಯಾವ ಥರ ಎಣ್ಣೆ ಬಿಟ್ಟೈತೆ ಅಂತ ನೋಡಿ. ನಮಗಂತೂ ಇದೆಲ್ಲ ಮಾಡ್ತಾಯಿದ್ರೇ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಮನೆಯಲ್ಲೇ ಆರ್ಗ್ಯಾನಿಕ್ಕಾಗಿ ಮಾಡೋದು. ಯಾವ ಥರ ಐತೆ ನೋಡಿ, ಸುತ್ತ ಯಾವ ಥರ ಎಣ್ಣೆ ಬಿಟ್ಟೈತೆ ನೋಡಿ. ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ಮನೆಯೆಲ್ಲ ಘಮ ಘಮ ಅನ್ನುತ್ತೆ. ಏಲಕ್ಕಿ ಕಾಯಿ ಮತ್ತು ಲವಂಗ ಹಾಕಿರೋದು ಆಲ್ಮೋಸ್ಟ್ ಆಯಿತು. ಇವಾಗ ಫುಲ್ಲು ನೋಡಿ ಸುತ್ತ ಯಾವ ಥರ ಐತೆ ಅಂತ. ಫುಲ್ ಚೆನ್ನಾಗಿ ತಿರುಕೋಬೇಕು. ಎಣ್ಣೆ ಆ ಥರ ಫುಲ್ ತುಪ್ಪ ಬಿಡಬೇಕು. ನೋಡಿ, ಇವಾಗ ಆಗೈತೆ ತುಪ್ಪ. ಎಷ್ಟು ಚೆನ್ನಾಗೈತೆ ಅಂತ ನೋಡಿ, ನೀವೇ ನೋಡಿ. ಇವಾಗ ಆಲ್ಮೋಸ್ಟ್ ಆಗೋಯ್ತು ತುಪ್ಪ. ಆಫ್ ಮಾಡ್ಕೋಬೇಕು. ಘಮ 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 ಅನ್ನುತ್ತೆ. ದಪ್ಪ ಗಾತ್ರದ್ದು ಇಟ್ಕೋಬೇಕು ನೋಡಿರಿ, ಇಲ್ಲಾಂದರೆ ಈ ಥರ ಉಕ್ಕು ಬಿಡುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗೈತೆ ಅಂತ ನೋಡಿರಿ. ಹೆಂಗೈತೆ ತುಪ್ಪ ಘಮ ಘಮ ಅಂತ ಅನ್ನುತ್ತೆ ಫ್ರೆಂಡ್ಸ್. ಮನೆಯಲ್ಲೇ ಓನಾಗಿ ಮಾಡ್ಕೋಬೇಕು. ಅಂಗಡಿಯಲ್ಲೆಲ್ಲ ಪ್ಯೂರಾಗಿ ಸಿಗುತ್ತೆ ಅಂತ ನಂಬೋಕ್ಕಾಗಲ್ಲ. ಯಾವ ಥರ ಐತೆ ನೋಡಿ, ನೀವೇ ನೋಡಿ ಹೆಂಗೈತೆ ಅಂತ. ಅದು ಫುಲ್ಲು ಕೆನೆ ನೋಡಿ. ಆ ಥರ ಫುಲ್ಲು
ಗೋಲ್ಡನ್ ಕಲರ್ ಬರಬೇಕು, ಆವಾಗೇ ತುಪ್ಪ ಕೆಡಲ್ಲ. ಎಷ್ಟು 3 ಮಂತ್ ಆದರೂ ಹಂಗೆ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಹಿಂಗೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಅದು ಆ ಥರ ಇರುತ್ತೆ. ನಿಮಗೆ ನಾನು ಆ ಥರ ಅಷ್ಟು ದಪ್ಪ ಗಾತ್ರ ಕೆನೆ ಯಾವ ಥರ ಎತ್ತಿಟ್ಕೊತೀನಿ ಅಂದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ನಿಮಗೆ. 15 ಡೇಸ್ಗೊಂದು ಸರಿ 1/4 ಲೀಟ್ರ್ ಆಗೋಷ್ಟು ಫ್ರೆಂಡ್ಸ್, ಕರೆಕ್ಟಾಗಿ 1/4 ಲೀಟ್ರ್ ಆಗುತ್ತೆ, ಅಷ್ಟು ತುಪ್ಪ ಬರುತ್ತೆ. ನೋಡ್ಬೋದು ನೀವು, ನೋಡಿ ತುಪ್ಪ ನೋಡಿ ಹೆಂಗೈತೆ ನೋಡಿ. ಹೆಂಗೆ ನನ್ನ ಮನೆಯಲ್ಲಿ ಸಾಂಬಾರು ಕೂಡ ತುಪ್ಪನೇ ಫ್ರೆಂಡ್ಸ್ ಯೂಸ್ ಮಾಡೋದು, ಆಯಿಲೆಲ್ಲ ಯೂಸ್ ಮಾಡಲ್ಲ. ಯಾವ ಥರ ಐತೆ ನೋಡಿ. 1/4 ಲೀಟರ್ ಬರುತ್ತೆ ಫ್ರೆಂಡ್ಸ್ ಹಾಲು. ಮನೆಗೆ ಯೂಸ್ ಮಾಡೋಂಥ ಹಾಲಲ್ಲಿ ಇಷ್ಟು ಮಾಡ್ಬೋದು ನೋಡಿ. 1/4 ಲೀಟರ್ ಹೆಂಗೆ ಕಾಣಿಸುತ್ತೆ ನೋಡಿ. ಒನ್ ಡೇ ಬಿಟ್ಕೊಂಡು ತೋರಿಸ್ತೀನಿ ನೋಡಿ ಯಾವ ಥರ ಐತೆ ಅಂತ. ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ, ಮರಳಾಗೈತೆ, ಹೆಂಗೈತೆ ನೋಡಿ. ಅರಿಶಿನ ಕೂಡ ಹಾಕಿಲ್ಲ ಫ್ರೆಂಡ್ಸ್, ಓನ್ ಕಲರಲ್ಲಿ ಆರ್ಗ್ಯಾನಿಕ್ಕಾಗಿ ಮಾಡಿರೋದು. ಯಾವ ಥರ ಐತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.